ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಇವಾಗ ಏನು ನೋಡ್ತಾ ಇದ್ರೆ ಇದು ಸೊ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹೌದು, ದೇವರಾಯನ ದುರ್ಗ ಅಂತ ಹೇಳ್ಬಿಟ್ಟು. ಸೊ ನಾವು ಬಂದ್ಬಿಟ್ಟು ಬೆಂಗಳೂರಿಂದ ನೆಲಮಂಗಲ ರೂಟಲ್ಲಿ ಬಂತು. ನಿಮ್ಮ ಬರ್ಡೇ ಎಲ್ಲ ಇದ್ದಾಗ ವಿಶ್ ಮಾಡ್ತಾರೆ ಸರ್, ಅಪ್ಪ ಅಮ್ಮ ವೆಡ್ಡಿಂಗ್ ಡೇ ಇದ್ದಾಗ ಆಪ್ಷನ್ ಇದೆ ಸರ್. 1 ಡೇ ಫುಡ್ ಇದೆ, 1 ವೀಕ್ ಫುಡ್ ಇದೆ, ನಾಟ್ ಮಂತ್ಲಿ ನಾಟ್ ಇಯರ್ಲಿ. ಇವತ್ತು ಒಂದೇ ಕ್ಯಾಂಪ್ ಇರೋದ್ರಿಂದ ಏನು ನೋಡಿದ್ರಲ್ವಾ, ಅಲ್ಲಿ ಲೆಫ್ಟ್ ತಗೋಬೇಕು. ಸೊ ನೀವು ಬೆಂಗಳೂರಿಂದ ಬರ್ತೀರಲ್ವಾ, ಬೆಂಗಳೂರು ನೆಲಮಂಗಲ ದಾಬಸ್ಪೇಟೆ ಬಂದು ದಾಬಸ್ಪೇಟೆ ಹತ್ರ ಸರ್ವಿಸ್ ರೋಡ್ ತಗೋಬೇಕು. ಸರ್ವಿಸ್ ರೋಡ್ ತಗೊಂಡಿದ್ದಾದ್ಮೇಲೆ ಮಧುಗಿರಿ ಪಾವಗಡ ರೋಡು. ಸೊ ನಾನಿವಾಗ ಏನು ಹೇಳ್ತಾ ಇದ್ದೀನಿ, ಇದು ಬಂದ್ಬಿಟ್ಟು ಬೆಂಗಳೂರಿಂದ ಬರೋರಿಗೆ, ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದಿಂದ ಬರೋವ್ರಿಗೆ ಸಹ ಇದೇ ರೂಟೇ ಬೆಸ್ಟ್ ಅನಿಸುತ್ತೆ. ಇಲ್ಲ ಒಂದು 5 to 10 ಕಿಲೋಮೀಟರ್ ಕಮ್ಮಿ ಮಾಡ್ಕೋಬೇಕು ಅಂದರೆ ದೊಡ್ಡಬೆಳವಂಗ್ಲ ಹತ್ರ ಬಂದ್ಬಿಟ್ಟು ರೈಟ್ ತಗೊಂಡು ಹಳ್ಳಿಗಳ ಮೇಲೆ ಬರಬೇಕು. ಸೊ ಅದೊಂಚೂರು ಕನ್ಫ್ಯೂಸ್ ಆಗುತ್ತೆ ರೋಡು. ಸೊ ಈಗಿನ ಕಾಲದಲ್ಲಿ ಏನು ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಎಲ್ಲ ಇದೆ, ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಬಂದ್ಬಿಡ್ಬೋದು. ಬಟ್ ಅದೇ ಹೈವೇಯಲ್ಲೇ ಬರ್ತೀವಿ ಅನ್ನಂಗಿದ್ರೆ ಆರಾಮಾಗಿ ದಾಬಸ್ಪೇಟೆ ಬಂದ್ಬಿಡಿ. ಇಲ್ಲ ಒಂಚೂರು ಕಿಲೋಮೀಟರ್ಸ್ ಕಮ್ಮಿ ಮಾಡ್ಕೋಬೇಕು ಅಂದರೆ ದೊಡ್ಡಬೆಳವಂಗ್ಲ ಹತ್ರ ರೈಟ್ ಕಟ್ ಮಾಡಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಕಡೆಯಿಂದ ಬರೋವರೆಗೆ ಈ ರೂಟು ಸಿದ್ದಾರೆ ಅಂತ ಹೇಳ್ಬಿಟ್ಟು ಪುರಾಣದಲ್ಲಿದೆ. ಇಲ್ಲೊಂದು ಕೆರೆ ಇದೆ ಚಿಕ್ಕದು, ಈಜಾಡ್ಬೇಕಂದ್ರೆ ಈಜಾಡ್ಕೊಳ್ಳಿ ಹೋಗಿ. ನನಗೆ ಈಜ್ ಬರೋಣ. ಅಪಘಾತ ವಲಯ ಅಂತೆ. ಚೆನ್ನಾಗಿದೆ, ಚಿಕ್ಕ ಕೋನೇರಿ ಇಲ್ಲ ಕೆರೆ ಥರ ನೀರೆಲ್ಲ ತುಂಬ ಇದೆ. ನೀರು ಮಂಕಿ. ಸೊ ಇನ್ನು ಕಮಿಂಗ್ ಟು ದ ಪಾಯಿಂಟ್, ಈ ದೇವರಾಯನ ದುರ್ಗ ಇದೆಯಲ್ವಾ, ಇದು ಎಲ್ಲಿ ಬರುತ್ತೆ ಅಂದರೆ ನಿಯರ್ ಬೈ ತುಮಕೂರು ಬರುತ್ತೆ. ಬೆಂಗಳೂರಿಂದ 65 to 70 ಕಿಲೋಮೀಟರ್ ಆಗುತ್ತೆ. ತುಮಕೂರಿಂದ ಬಂದ್ಬಿಟ್ಟು ಒಂದು 11ರಿಂದ 15 ಕಿಲೋಮೀಟರ್ ತನಕ ಆಗುತ್ತೆ. ಸೊ ಆಲ್ರೆಡಿ ನಾನು ರೂಟ್ ಮ್ಯಾಪ್ ನಿಮಗೆ ಅವಾಗ ಹೇಳಿದ್ದೀನಿ. ಸೊ ಅದು ಸ್ವಲ್ಪ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ವಲ್ಲ, ಅದಕ್ಕೋಸ್ಕರ ಮತ್ತೆ ರಿವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಇನ್ನು ಈ ದೇವಸ್ಥಾನದ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿ 3 ದೇವಸ್ಥಾನ ಇದೆ. ಒಂದು ಬಂದ್ಬಿಟ್ಟು ಯೋಗ ನರಸಿಂಹ, ಭೋಗ ನರಸಿಂಹ, ಲಕ್ಷ್ಮೀ ನರಸಿಂಹ ಅಂತ ಹೇಳ್ಬಿಟ್ಟು 3 ದೇವಸ್ಥಾನ ಇದೆ. ಟಾಪಲ್ಲಿರೋದು ಬಂದ್ಬಿಟ್ಟು ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ, ಸೆಂಟ್ರಲ್ಲಿ ಇರೋದು ಬಂದ್ಬಿಟ್ಟು ಯೋಗ ನರಸಿಂಹ ಸ್ವಾಮಿ, ಕೆಳಗಡೆ ಇರೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಸೊ 3 ದೇವಸ್ಥಾನಗಳೇ ಬರುತ್ತೆ. ಈ ನಾವು ಏನಿವಾಗ ದೇವದುರ್ಗದಲ್ಲಿ ಹೋಗ್ತಾ ಇದ್ದೀವಲ್ಲ, ಈ ರೂಟಲ್ಲಿ 3 ದೇವಸ್ಥಾನ ಬರುತ್ತೆ. ಸೊ ಇದೆಲ್ಲ 3 ದೇವಸ್ಥಾನ ಸೇರಿ ದೇವರಾಯನ ದುರ್ಗ ಅಂತ ಹೇಳ್ಬಿಟ್ಟು ಕರೀತಾರೆ ಇಲ್ಲಿ. ಸೊ ಆಮೇಲೆ ನೀವು ಇವಾಗ ಏನು ನೋಡ್ತಾ ಇದ್ರು ಅಕ್ಕಪಕ್ಕದಲ್ಲಿ ಇದೆಲ್ಲ ಘಾಟ್ ಸೆಕ್ಷನ್ ಬರುತ್ತೆ. ಅಂದರೆ ಒಂಚೂರು ಮಿನಿ ಅರಣ್ಯ ಪ್ರದೇಶ ಅಂತ ಹೇಳ್ಬಿಟ್ಟು, ಇದನ್ನೇನು ಗೌರ್ಮೆಂಟ್ ಏನು ಅರಣ್ಯ ಪ್ರದೇಶ ಅಂತ ಹೇಳ್ಬಿಟ್ಟು ಏನು ಇದನ್ನು ಡಿಕ್ಲೇರ್ ಮಾಡಿಲ್ಲ. ಬಟ್ ಇದು ಸ್ವಲ್ಪ ಮಿನಿ ಘಾಟ್ ಸೆಕ್ಷನ್ ಥರನೇ ಬರುತ್ತೆ. ಒಂಚೂರು ಒಂದು 60% ಅಷ್ಟು ನಮ್ಮ ನಂದಿ ಹಿಲ್ಸ್ ಇರುತ್ತಲ್ವ, ಆ ಒಂದು ಹೈಟಲ್ಲಿ ಇರುತ್ತೆ. ಇದು ಬಂದ್ಬಿಟ್ಟು 4000 ಮೀಟರ್ಸ್ ಹೈಟಲ್ಲಿ ಬರುತ್ತೆ ಇದು ದೇವರಾಯನ ದುರ್ಗ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಸೊ ಆಮೇಲೆ ನೀವು ಇವಾಗ ಏನು ನೋಡ್ತಾ ಇದ್ರು, ಇದು ನಾವು ಆಲ್ರೆಡಿ ನಾನು ಹೇಳಿದ್ದೀನಿ, ಇದು ಕಪಲ್ ರೈಡ್ ಹೋಗ್ತಾ ಇದ್ದೀವಿ ನಾವು ನಮ್ಮ ವೈಫು. ಸ್ಟ್ರೈಟ್ ಹೋದರೆ ನಾಮಚಲಮೆ ಅಂತ ಬರುತ್ತೆ. ನಾವಿಲ್ಲಿ ರೈಟ್ಗೆ ತೊಗೊತಾ ಇದ್ದೀವಲ್ಲ, ಇಲ್ಲಿ ನಾವು ರೈಟ್ಗೆ ತೊಗೊಂಡ್ರೆ ದೇವರಾಯನ ದುರ್ಗಕ್ಕೆ ಹೋಗ್ತೀವಿ. ಸೊ ನಾವು ಕಪಲ್ ರೈಡ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ವಾ. ಸೊ ನಮ್ಮ ವೈಫು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಸೊ ನಾನು ಇವಾಗ ಏನು ಕ್ಯಾಪ್ಚರ್ ಮಾಡ್ತೀನಿ ಎಲ್ಲ 360 ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ.
ಬೀಳಿಸಿ ಎಂದು ಸೋಲದು. ಸೊ ಈ ದೇವರಾಯನ ದುರ್ಗದಲ್ಲಿ ಸಹ ಟಿಕೆಟ್ ವಸೂಲಿ ಮಾಡ್ತಾರೆ. ಸೊ ಬನ್ನಿ ಅದರ ಪ್ರೈಸ್ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನಾನು ಹೇಳ್ತೀನಿ ನಿಮಗೆ. ಸೊ ನೋಡಿ ಇಲ್ಲಿ 10 ರೂಪೀಸ್ ಅಂತೆ ಟಿಕೆಟು. ಬೈಕ್ ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಈ ಥರದಕ್ಕೇನೂ ಇಲ್ಲ, ಜಸ್ಟು ಎಂಟ್ರಿಗೆ 10 ರೂಪಾಯಿ ತೊಗೊತಾ ಇದ್ದಾರೆ. ಸೊ 10 ರೂಪೀಸ್ ಕೊಟ್ಟಿದ್ದಾದಮೇಲೆ ನಮ್ಮ ಜರ್ನಿ ಮತ್ತೆ ನಾವು ಮುಂದುವರಿಸ್ಬೋದು. ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಆರ್ಚು, ಆ ಆರ್ಚ್ ಒಳಗಡೆ ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಯೋಗ ನರಸಿಂಹಸ್ವಾಮಿ ಆ ಇದರಲ್ಲಿ ಬರುತ್ತೆ. ಸೊ ನಾವು ಇವಾಗ ಏನು ರೂಟ್ ಹೋಗ್ತಾ ಇದೀವಲ್ಲ ಇದು ಬಂದ್ಬಿಟ್ಟು ಭೋಗ ನರಸಿಂಹಸ್ವಾಮಿ. ಸೊ ನಾನು ಅವಾಗೇ ಹೇಳ್ದಂಗೆ ಭೋಗ ನರಸಿಂಹಸ್ವಾಮಿ ಬಂದ್ಬಿಟ್ಟು ಟಾಪ್ ಆಫ್ ದಿ ಹಿಲ್ ಇರುತ್ತೆ, ಅಂದರೆ ಬೆಟ್ಟದ ತುದಿಯಲ್ಲಿ ಭೋಗ ನರಸಿಂಹಸ್ವಾಮಿ ಇರುತ್ತೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಈ ಮಿಕ್ಕಿದ 2 ದೇವಸ್ಥಾನ ಇರುತ್ತೆ. ಫಸ್ಟ್ ನಾವು ಅಲ್ಲಿ ನೋಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ತಾಯಿದ್ವಿ. ಯಾಕಂದರೆ ಮತ್ತು ಮೇಲೆ ಎಲ್ಲ ಅಂದರೆ ಕೆಳಗಡೆ ಎಲ್ಲ ಸುತ್ತಾಡಿಕೊಂಡು ಮತ್ತು ಟಾಪ್ಗೆ ಹೋಗೋಷ್ಟರಲ್ಲಿ ಸುಸ್ತಾಗೋದ್ರೆ ಮತ್ತು ವೇಸ್ಟ್ ಆಗೋಗುತ್ತೆ. ಅದೇ ಫಸ್ಟ್ ನಾವು ಟಾಪಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾದಮೇಲೆ ಈ ಕೆಳಗಡೆ ಸ್ವಲ್ಪ ತಿರ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಫಸ್ಟ್ ಟಾಪ್ಗೆ ಹೋಗ್ತಾಯಿದ್ವಿ. ನಾನು ನೋಡ್ದಂಗೆ ಇಲ್ಲಿ ಸೈಕ್ಲಿಂಗ್ ಅವರೆಲ್ಲ ತುಂಬ ಜನ ಬರ್ತಾಯಿದ್ದಾರೆ, ಟೂರಿಸ್ಟ್ ಸಹ ತುಂಬ ಜನ ಬರ್ತಾಯಿದ್ದಾರೆ. ಸೊ ಈ ಒಂದು ಅರಣ್ಯ ಪ್ರದೇಶ ಏನಿದೆಯೋ ಈ ಅರಣ್ಯ ಪ್ರದೇಶವನ್ನು ಗೌರ್ಮೆಂಟ್ ಅವರೇನು ಡಿಕ್ಲೇರ್ ಮಾಡಿಲ್ಲ, ಅಂದರೆ ಇದೊಂದು ಅನಿಮಲ್ ಝೋನ್ ಅಂತೇನು ಡಿಕ್ಲೇರ್ ಮಾಡಿಲ್ಲ. ಬಟ್ ಇಲ್ಲೂ ಕೆಲವೊಂದು ಪ್ರಾಣಿಗಳು, ಚಿರತೆ, ಕಾಡಂದಿ, ಮುಳ್ಳಂದಿ, ಈ ಥರವು ಜಿಂಕೆ ಈ ಥರವೆಲ್ಲ ಓಡಾಡ್ತಾ ಇರ್ತಾವಂತೆ ಅವಾಗವಾಗ. ಬಟ್ ಅಪರೂಪಕ್ಕೆ ಓಡಾಡ್ತಾವೆ, ಅದಕ್ಕೋಸ್ಕರನೇ ಗೌರ್ಮೆಂಟ್ ಡಿಕ್ಲೇರ್ ಮಾಡಿಲ್ಲ. ಸೊ ತುಂಬ ಓಡಾಡ್ತಾ ಇದ್ದರೆ ಡೆಫಿನೆಟಾಗಿ ಗೌರ್ಮೆಂಟ್ ಡಿಕ್ಲೇರ್ ಮಾಡ್ತಾ ಇತ್ತು. ಸೊ ಇದು ಅಪರೂಪಕ್ಕೆ ಓಡಾಡ್ತಾ ಇದ್ದಾವಲ್ಲ ಅದಕ್ಕೋಸ್ಕರ ಇದನ್ನೇನು ಡಿಕ್ಲೇರ್ ಮಾಡಿಲ್ಲ. ಸೋತು ತಲೆಯ ಬಾಗದು ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೊ ಇನ್ನು ನಾನು ಆವಾಗ ಹೇಳ್ದಂಗೆ ಸೊ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳಿದ್ದೀನಲ್ವ, ಬೆಂಗಳೂರಿಂದ ಯಾವ ರೂಟಲ್ಲಿ ಬರಬೇಕು, ತುಮಕೂರಿಂದ ಯಾವ ರೂಟಲ್ಲಿ ಬರಬೇಕು. ನೀವು ತುಮಕೂರು ಬಂದು ಸಹ ಬರ್ಬೋದು, ಯಾವುದೇ ರೂಟಲ್ಲಿ ಬರ್ರಿ, ರೋಡ್ ಅಂತೂ ಸೂಪರಾಗಿದೆ. ಟಾಪ್ ಆಫ್ ದಿ ಹಿಲ್ ಹತ್ತೋವಾಗ ಮಾತ್ರ ಒಂಚೂರು ಸ್ವಲ್ಪ ರೋಡ್ ಅಲ್ಲಲ್ಲಿ ಸ್ವಲ್ಪ ಕಿತ್ತೋಗಿದೆ, ಅಂದರೆ ಅಷ್ಟೊಂದು ಡೇಂಜರಸ್ ಏನೂ ಇಲ್ಲ. ಇದು ಬಂದ್ಬಿಟ್ಟು ಬೆಟ್ಟದ ಹೈಟ್ ಬಂದ್ಬಿಟ್ಟು ನಮ್ಮ ನಂದಿ ಹಿಲ್ಸ್ಗಿಂತ ಕಮ್ಮಿನೇ, 4000 ಮೀಟರ್ಸ್ ಹೈಟಲ್ಲಿದೆ ಇದು. ಈ ಹಳೇ ಕಾಲದ ದೇವಸ್ಥಾನ 2000 ಹಿಂದೆ ಅಂದರೆ 2000 ಇಯರ್ಸ್ ಬ್ಯಾಕ್ ಕಟ್ಟಿದಂಥ ದೇವಸ್ಥಾನ ಇದು. ಸೊ ನಮ್ಮ ಮೈಸೂರು ರಾಜರು ಏನಿದ್ರು ಅವರೊಂದು ವಿಕ್ಟರಿಗೋಸ್ಕರ ಇಲ್ಲೊಂದು ದೇವಸ್ಥಾನ ಕಟ್ಟಿಸ್ತಾರೆ. ಸೊ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರಲಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಪೂರ್ತಿ ದೇವಸ್ಥಾನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ, ಇದು ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಲೈಕ್ ಆ್ಯಂಡ್ ಮತ್ತು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಟೇಕ್ ಕೇರ್.